ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾಳೆಯಿಂದ ಒಂದು ವೀಕು ಓನ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ತುಂಬಾ ಡೆಪ್ತ್ ಆಗಿ ಕ್ಲಾಸಸ್ ಮಾಡ್ತಾ ಇರ್ತೀನಿ ಸರ್. ಅರ್ಥ ಮಾಡ್ಕೊಳ್ಳಿ, ಒಂದು ಸಬ್ಜೆಕ್ಟ್ 1 ವೀಕು ಕ್ಲಾಸ್ ಮಾಡ್ತಿರೋದು. ನೀವು ನೋಡೋದಾದ್ರೆ ಆಕ್ಚುಲಿ ಈಗ 3 days ಅಲ್ಲಿ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ನ ಹೇಳ್ಬಿಟ್ಟು ಕಲಿಸ್ತಾ ಇದ್ದಾರೆ. 1 week ಅಲ್ಲಿ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ಇಷ್ಟೇ ಅಂತ ಕಲಿಸ್ಬಿಡ್ತಾ ಇದ್ದಾರೆ. 1 month ಒಂದು ಗೋಲ್ಡ್ ಕೋರ್ಸ್ ಏನೋ ಒಂದು ಮೆಂಟರ್ಶಿಪ್ ತಗೊಂಡು ಇಷ್ಟೇ ಸ್ಟಾಕ್ ಮಾರ್ಕೆಟ್ ಅಂತ ಕಲಿಸ್ಬಿಡ್ತಾ ಇದ್ದಾರೆ. ಸೊ ನೀವು ಆಚೆ ಕಡೆ ನೋಡೋದಾದ್ರೆ, ಬೇರೆ ಒಂದು ಅಕಾಡೆಮಿಸ್ ನೋಡೋದಾದ್ರೆ 3 days, 1 week, 15 days, 1 month ಹೇಳ್ಬಿಟ್ಟು ಸೊ ಮೆಂಟರ್ಶಿಪ್ಸ್ ಮಾಡ್ಕೊಂಡು ಏನೇನೋ ಮಾಡ್ಬಿಟ್ಟು ಕಲಿಸ್ತಾ ಇದ್ದಾರೆ ಸರ್. ಯಾರೇ ಆಗ್ಲಿ ಅದು ಒಂದು ಸಬ್ಜೆಕ್ಟ್ ನ 1 week ಯಾರು ಹೇಳಲ್ಲ ಸರ್. ಆದ್ರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯಲ್ಲಿ ಹೇಳ್ಕೊಡ್ತಾ ಇದೀವಿ. ನಾಳೆಯಿಂದ 1 week ಓನ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ತುಂಬಾ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ ಸರ್, ತುಂಬಾ ಡೆಪ್ತ್ ಆಗಿ. ಸೊ ಸ್ಟೂಡೆಂಟ್ಸ್ ನ ಯಾಕೆ ನಾನು ಗ್ರೋ ಅಪ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒನ್ಸ್ ಅಪಾನ್ ಎ ಟೈಮ್ ನಾನು ನಾರ್ತ್ ಇಂಡಿಯಾ ಹೋಗಿದ್ದೀನಿ, ಸೌತ್ ಇಂಡಿಯಾ ಬಂದಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ ಸರ್. ಸಬ್ಜೆಕ್ಟ್ ಬೇಕು, ಸಬ್ಜೆಕ್ಟ್ ಬೇಕು, ಸಬ್ಜೆಕ್ಟ್ ಬೇಕು ಅಂತ ಎಲ್ರು ಅರ್ಧ ಬರ್ಧ ನಾಲೆಡ್ಜ್ ಶೇರ್ ಮಾಡೋರು. ಸೊ ಪ್ರಾಪರ್ ಆಗಿ ಸಬ್ಜೆಕ್ಟ್ ಹೇಳ್ಕೊಡ್ತಾ ಇರ್ಲಿಲ್ಲ. ಸೊ ಅವರು ಟ್ರೇಡ್ ಮಾಡಿಬಿಟ್ಟು ಪ್ರಾಫಿಟ್ ಮಾಡೋ ಒಂದು ಸ್ಟ್ರಾಟಜೀಸ್ ನ ನಮ್ಗೆ ಬಿಟ್ಕೊಡ್ತಾ ಇರ್ಲಿಲ್ಲ. ಸೊ ಬೇಕಾ ನಿನ್ಗೆ ಟಿಪ್ಸ್ ಕೊಡ್ತೀನಿ, ದುಡ್ಡು ಕೊಡು ಅಂತ ಹೇಳ್ತಾ ಇದ್ರು, ಅಥವಾ ಟಿಪ್ಸ್ ಕೊಡ್ತೀನಿ, ಪ್ರಾಫಿಟ್ ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನನಗೆ ತುಂಬಾ ಹಟ್ ಆಯ್ತು. ಸೊ ಹಾಗಾಗಿ ನಾನೇ ಇಯರ್ಸ್ ತುಂಬಾ ಕಷ್ಟಪಟ್ಟು ನಾನೇ ಒಂದು ಓನ್ ಸಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿಕೊಂಡು ಡೈಲಿ ನಾನು ಪ್ರಾಫಿಟ್ ನ ಬುಕ್ ಮಾಡಿ, ಇವಾಗ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯಲ್ಲಿ 1 year ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿದ್ಮೇಲೆ ಈವನ್ ಸ್ಟೂಡೆಂಟ್ಸ್ ಸಹ ಕನ್ಸಿಸ್ಟೆನ್ಸಿ ಆಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಲಾಸಸ್ ಸಹ ರಿಕವರಿ ಮಾಡ್ತಾ ಇದ್ದಾರೆ. ಈವನ್ P&L ಸಮೇತ ಪೋಸ್ಟ್ ಮಾಡಿದ್ದೀನಿ ಸರ್. ಈವನ್ ಬೇಕು ಅಂತಂದ್ರೆ ಸೇಮ್ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಸಿಗತ್ತೆ P&L ರಿಪೋರ್ಟ್ ಸಹ. ಸೊ ಯಾಕೆ ನಾನು ಇಷ್ಟು ಸಬ್ಜೆಕ್ಟ್ ನ ಸ್ಟೂಡೆಂಟ್ಸ್ ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಎಜುಕೇಶನ್ ಇಂಪಾರ್ಟೆಂಟ್ ನನಗೆ ಗೊತ್ತು ಸರ್. ಎಜುಕೇಶನ್ ಇದ್ರೆ ಲೈಫ್ ಅಲ್ಲಿ ಚೇಂಜಸ್ ಬರುತ್ತೆ ಸರ್. ರಿಯಲ್ ಸಬ್ಜೆಕ್ಟ್ ನಮಗೆ ಬರಬೇಕು ಸರ್. ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ಸರ್. ಒನ್ಸ್ ಅಪಾನ್ ಎ ಟೈಮ್ ತುಂಬಾ ಕಷ್ಟಪಟ್ಟಿದ್ದೀನಿ ಸರ್, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಎಷ್ಟೋ ಜನರನ್ನ ಕೇಳಿದ್ದೀನಿ, ಬರೀ ಒಂದೇ ಒಂದು ಫಿಬೋನಾಚಿ ರಿಟ್ರೇಸ್ಮೆಂಟ್ಗೆ ಬರೀ 30 minutesಗೆ ನಾನು 20,000 to 15,000 ಎಷ್ಟು ಕೊಟ್ಟಿದ್ದೀನಿ ಸರ್. ಒನ್ಸ್ ಅಪಾನ್ ಎ ಟೈಮ್ ಒಂದು ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಎಷ್ಟು ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಸಬ್ಜೆಕ್ಟ್ ಹೋಗ್ಬೇಕು ಅಂತ ನಾನು ಮಾಡ್ತಿರೋದು ಸರ್. ಅದಕ್ಕೆ ನಾನು 1 ವರ್ಷ ಮಾಡ್ತಿರೋದು. ನೀವು ಬೇಕು ಅಂತಂದ್ರೆ ಬೇರೆ ಒಂದು ಅಕಾಡೆಮಿಸ್ ನೋಡಿ, ಸೊ 3 days ತಗೊಂಡು ಒಂದು 6,000 to 7,000 rupees ಚಾರ್ಜ್ ಮಾಡಿಬಿಟ್ಟು ಕಲಿಸ್ಬಿಡ್ತಾ ಇರ್ತಾರೆ ಇದೇ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ಅಂತ. ಅಂತರದಲ್ಲಿ ನಾನು 1 week ಓನ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಒಂದು ಸಬ್ಜೆಕ್ಟ್ ಅಲ್ಲಿ ಡೆಪ್ತ್ ಎಷ್ಟಿರ್ಬೋದು ಅಂತ ಒಂದು ಸತಿ ಥಿಂಕ್ ಮಾಡಿ ಸರ್. ಅಂಡ್ ಈ ಒಂದು ವಿಡಿಯೋನ ನೀವು ನೋಡ್ತಿದ್ದೀರಾ ಅಂತಂದ್ರೆ ನಿಮಗೆ ಆಪರ್ಚುನಿಟಿ ಬಂದಿದೆ ಅಂತ. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ರೋರ್ಸ್ ಆಫ್ ಜನರು ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ಜನರಲ್ಲಿ ನಿಮಗೆ ಈ ಒಂದು ವಿಡಿಯೋ ನೋಡೋ ಒಂದು ಆಪರ್ಚುನಿಟಿ ಬಂದಿದೆ ಅಂತಂದ್ರೆ, ಸೊ ಆಪರ್ಚುನಿಟಿ ನಿಮ್ ಕೈಗೆ ಬರ್ತಾ ಇದೆ ಸರ್. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಬೇಕು ಅಂತಂದ್ರೆ ನೀವೇ ನೋಡಿ, ಸಕ್ಸಸ್ಫುಲ್ ಪರ್ಸನ್ಸ್ ಆಪರ್ಚುನಿಟೀಸ್ ನ ಗ್ರಾಬ್ ಮಾಡ್ಕೊಂತಾರೆ ಸರ್. ಇವಾಗ ನಿಮ್ ಕೈಗೆ ಆಪರ್ಚುನಿಟಿ ಬಂದಿದೆ, ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಂತೀರಾ ಅಥವಾ ಕಲ್ಕೊಂತೀರಾ, ಅದು ನಿಮ್ ಇಷ್ಟ ಸರ್, ನಿಮ್ಗೆ ಬಿಟ್ಟಿರೋದು. ನನ್ನ ಹತ್ರ ಇರೋರು ಡೈಲಿ ಕಲಿತಾನೆ ಇದ್ದಾರೆ, ಡೈಲಿ ಸಬ್ಜೆಕ್ಟ್ ನ ಕಲಿತಾ ಇದ್ದಾರೆ, ಸೈಕಾಲಜಿನ ಕಲಿತಾ ಇದ್ದಾರೆ, ಡೈಲಿ ಪ್ರಾಫಿಟ್ ಮಾಡ್ಕೊಂತ ಇದ್ದಾರೆ. ಈವನ್ ಕೆಲವರು 10 to 15 lakhs ಸಹ ಪ್ರಾಫಿಟ್ ಮಾಡಿದ್ದಾರೆ ಸರ್. ಸೊ ನೀವು ಸಹ ಕಲಿಬೇಕು ಅಂತಂದ್ರೆ ಸರ್, 1 ವರ್ಷ ಹೇಳ್ಕೊಡ್ತಿರೋದು ಸರ್. ನೀಡಿ ಪೀಪಲ್ಗೆ ಹೋಗ್ಬೇಕು. ಈವನ್ ಕೆಲವರು ಇರ್ತಾರೆ ಸರ್, ತುಂಬಾ ಕಡಿಮೆ ಸ್ಯಾಲರಿ ಬರ್ತಾ ಇರುತ್ತೆ, ಸೊ ಪರ್ ಮಂತ್ಗೆ 20,000 ಬರ್ತಾ ಇರುತ್ತೆ. ಅಂತವ್ರಿಗೂ ಸಹ ಕಡಿಮೆ ಬೆಲೆಯಲ್ಲಿ ಸಬ್ಜೆಕ್ಟ್ ಹೋಗ್ಬೇಕು, ಅವ್ರಿಗೂ ಸಹ ಸಬ್ಜೆಕ್ಟ್ ಸಿಗ್ಬೇಕು. ಸೊ ಅಂತವ್ರಿಗೆ ಸಿಕ್ಕಿದ್ರೆ ಅವ್ರಿಗೂ ಸಹ ಲೈಫ್ ಅಲ್ಲಿ ಬದಲಾವಣೆ ಆಗತ್ತೆ ಅಂತ ನಾನು ಈ ಒಂದು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸಂಸ್ಥೆನ ಸ್ಟಾರ್ಟ್ ಮಾಡಿರೋದು ಸರ್. ರಿಯಲ್ ಸಬ್ಜೆಕ್ಟ್ ಹೇಳ್ಕೊಡ್ತೀವಿ, ಸೈಕಾಲಜಿನ ಹೇಳ್ಕೊಡ್ತೀವಿ. ನಿಮಗೇನಾದ್ರೂ ಓವರ್ ಟ್ರೇಡಿಂಗ್ ಹ್ಯಾಬಿಟ್ ಇದ್ರೆ ಅದನ್ನು ಸಹ ನಾವು ಹೇಗೆ ಓವರ್ಕಮ್ ಮಾಡಬೇಕು ಅಂತ ಹೇಳ್ತೀವಿ. ಅಂಡ್ ಡೈಲಿ ಬೇಸಿಸ್ ಅಲ್ಲಿ ಸಬ್ಜೆಕ್ಟ್ ಇರುತ್ತೆ ಸರ್. 1 ವರ್ಷ ಸರ್ ನಾವು ಮಾಡ್ತಿರೋದು ಕ್ಲಾಸಸ್. ಅಂಡ್ ನಾಳೆಯಿಂದ 1 week ಒಂದೇ ಸಬ್ಜೆಕ್ಟ್ ಬಗ್ಗೆ ತುಂಬಾ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಸಬ್ಜೆಕ್ಟ್ ನ ಕಲಿಬೇಕು, ನನ್ನ ಒಂದು ಮೆಂಟರ್ಶಿಪ್ ಗೆ ಜಾಯ್ನ್
ಜಾಯ್ನ್ ಆಗಬೇಕು ಅಂತಂದ್ರೆ ಸರ್ ಪ್ಲೇ ಸ್ಟೋರ್ ಇರುತ್ತೆ. ಸೊ ಪ್ಲೇ ಸ್ಟೋರ್ನ ಓಪನ್ ಮಾಡಿಬಿಟ್ಟು ಇದೇ ರೀತಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿ. ಸೊ ಲೋಗೋ ಬಂದ್ಬಿಟ್ಟು ಇದು ನಮ್ದು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ನಮ್ದು. ಸೊ ಈ ಲೋಗೋ ಇದು ಬರುತ್ತೆ. ಸೊ ಆ್ಯಪ್ನ ಓಪನ್ ಮಾಡಿಕೊಂಡು ಸೊ ನಿಮ್ಮ ಒಂದು ಫೋನ್ ನಂಬರ್ ಮುಖಾಂತರ ಲಾಗಿನ್ ಆಗಿ, ಒಂದು ಸತಿ ನೀವು ಲಾಗಿನ್ ಆಗಿದ್ದೀರಾ ಅಂತಂದ್ರೆ ಹೋಮ್ ಓಪನ್ ಆಗುತ್ತೆ. ಸೊ ನೀವು ಕೆಳಗಡೆ ನೋಡೋದಾದ್ರೆ ಅಲ್ಲಿ ನಿಮಗೆ ಸ್ಟೋರ್ ಅಂತ ಸಿಗುತ್ತೆ ಸರ್. ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ 2 ಸಿಗುತ್ತೆ, ಒಂದು ಕನ್ನಡ ಮೆಂಟರ್ಶಿಪ್ ಕೋರ್ಸು ಮತ್ತೆ ಇಂಗ್ಲಿಷ್ ಮೆಂಟರ್ಶಿಪ್ ಕೋರ್ಸ್ ಸಿಗುತ್ತೆ. ಅದರಲ್ಲಿ ಕನ್ನಡ 1 year ಮೆಂಟರ್ಶಿಪ್ ಕೋರ್ಸ್ ಅಂತ ಇರುತ್ತೆ. 1 ವರ್ಷಕ್ಕೆ ನಾನು ಚಾರ್ಜ್ ಮಾಡ್ತಿರೋದು 9,000 rupees. 9,000 rupees ಇರುತ್ತೆ. ಸೊ ಅದನ್ನ ಪೇ ಮಾಡಿಕೊಂಡು ಸೊ ಕೋರ್ಸ್ಗೆ ಬಂದು ಜಾಯ್ನ್ ಆಗಿ. ತುಂಬಾ ಎಕ್ಸಲೆಂಟ್ ಸಬ್ಜೆಕ್ಟ್ ಇರುತ್ತೆ ಸರ್. ಅರ್ಥ ಮಾಡ್ಕೊಳ್ಳಿ, ಇವಾಗ ಇರೋ ಒಂದು ಜನರೇಷನ್ ಅಲ್ಲಿ 1 week ಅಷ್ಟೇ ಹೇಳ್ತಾ ಇದ್ದಾರೆ ಸಬ್ಜೆಕ್ಟ್ ನ, ಟೋಟಲ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ನ. ನಾನು 1 ವರ್ಷ ಹೇಳ್ಕೊಡ್ತಿರೋದು ಸರ್. 1 ವರ್ಷಕ್ಕೆ ಬರೀ 9,000 rupees ತಗೊಂತಿರೋದು. ಬಿಕಾಸ್ ಎಲ್ರಿಗೂ ಸಿಗಬೇಕು ಎಜುಕೇಶನ್, ಅದೇ ಒಂದು ಇಂಟೆನ್ಷನ್ ಇಂದ ನಾನು ಹೇಳ್ಕೊಡ್ತಿರೋದು. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಇವಾಗ ನಿಮ್ಮ ತನಕ ಬಂದಿದೆ ಒಂದು ಆಪರ್ಚುನಿಟೀಸ್ ನ ಗ್ರಾಬ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮುಂದೆ ಹೋಗ್ತೀರಾ. ಇಲ್ಲ ಅಂತಂದ್ರೆ ಅದು ನಿಮ್ ಇಷ್ಟ ಸರ್, ನಿಮ್ಗೆ ಬಿಟ್ಟಿರೋದು. ಸೊ ಸುಮಾರು ಜನರು ಜಾಯ್ನ್ ಆಗ್ಬಿಟ್ಟು ಸೊ ದುಡ್ಡನ್ನ ಮಾಡ್ಕೊಂತ ಇದ್ದಾರೆ, ಸಬ್ಜೆಕ್ಟ್ ನ ಕಲಿತಾ ಇದ್ದಾರೆ, ಸೈಕಾಲಜಿನ ಕಲಿತಾ ಇದ್ದಾರೆ. ಸೊ ಅದು ನಿಮ್ಗೆ ಬಿಟ್ಟಿರೋದು. ಓಕೆ ಸರ್, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ತಲುಪಬೇಕು ಅಂತ ನಾನು ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು. ಖಂಡಿತ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸರ್. ಥ್ಯಾಂಕ್ ಯು.